ನಮ್ಮ 90s ಕಿಡ್ಸ್ಗೆ ಚಿಕ್ಕಿ ಅಂದೇನೆ ಚಾಕ್ಲೇಟ್ ಆಗಿತ್ತು. ಈ ರೆಡಿಮೇಡ್ ಅಂಡ್ ಪ್ರಿಸರ್ವೇಟಿವ್ ಚಾಕ್ಲೇಟ್ಸ್ ಗಿಂತ ಎಷ್ಟು ಬೆಸ್ಟ್ ಅನ್ಸುತ್ತೆ. ನಿಮ್ಗೂ ಹಂಗೆ ಅನ್ಸುತ್ತಾ? ನಾವಿವತ್ತು ಚಿಕ್ಕಿ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದ್ವಿ. ಅವರ ಯೂಜ್ ಪ್ರೊಡಕ್ಷನ್ ನೋಡೋ ಫೀಲೇ ಬೇರೆ. ಇವರನ್ನ ಕೇಳೋಣ ಬನ್ನಿ, ಯಾವಾಗ ಮತ್ತೆ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಅಂತ. ನಾವು ಶುರು ಮಾಡಿದ್ದು 2023 ಅಲ್ಲಿ ಶುರು ಮಾಡಿದ್ವಿ. ಸರ್ಕಾರದಿಂದ ಇನಿಷಿಯೇಟ್ ಮಾಡಿದಂತ ಒಂದು ಚಿಕ್ಕಿ ಫ್ಯಾಕ್ಟ್ರಿ. ಎಲ್ಲ ವಿ ಆರ್ ಪಾರ್ಟ್ ಆಫ್ SHG. ಸೊ ಆಗ ಒಂದು ಆಪ್ಷನ್ ಕೊಟ್ಟರು. ನಾನು ಡಿಸೈಡ್ ಮಾಡಿದ್ದು ಐ ಸ್ಟಾರ್ಟೆಡ್ ದ ಚಿಕ್ಕಿ ಯೂನಿಟ್ ಅಂಡರ್ ಪಮ್ಮೀಸ್ ಫುಡ್ಸ್ LLP ಅಂತ ನಾವು ಶುರು ಮಾಡ್ಕೊಂಡ್ವಿ. ಬಟ್ ಇಲ್ಲಿ ನಮ್ದು ಸಂಘದ ಹೆಸರು ಮಲ್ಲಿಗೆ ಸಂಜೀವಿನಿ ಅಂತ. ದೇ ಆರ್ ದಿ ಆಥರೈಸ್ ಡಿಸ್ಟ್ರಿಬ್ಯೂಟರ್ಸ್. ಹಾಗೆ ನಿಮ್ ಫ್ಯಾಕ್ಟ್ರಿ ಪ್ರೋಸೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಈ ಒಂದು ಪ್ರಾಸೆಸ್ ನಾವೇನ್ ಮಾಡ್ತೀವಿ, ಮೊದಲು ಬೆಲ್ಲನ ತಗೊಂಡು ಬೆಲ್ಲ ಜೊತೆಗೆ ಸ್ವಲ್ಪ ನೀರು ಹಾಕಿ ಅದನ್ನ ಕರಗಿಸ್ಕೋತೀವಿ. ಕರಗಿಸ್ಕೊಂಡಿದ ನಂತರ ಅದು ಎಲ್ಲ ಪೂರ್ತಿ ಕರಗಿದ ನಂತರ ಏನು ಮಾಡ್ತೀವಿ, ಅದನ್ನ ಸ್ವಲ್ಪ ಬಿಸಿ ಆರಾದ್ಮೇಲೆ ಅದನ್ನ ಬಗ್ಸ್ಬಿಟ್ಟು ಸೋರ್ಸ್ಬಿಟ್ಟು ಎತ್ತಿಟ್ಬಿಡ್ತೀವಿ. ಇದು ಓವರ್ ನೈಟ್ ಪ್ರಾಸೆಸ್ ಆಗಿರುತ್ತೆ. ಬೆಲ್ಲದ ಹಾಲು ಅಂತ ಕರಿತೀವಿ. ಈ ಪ್ರಾಸೆಸ್ ನಮ್ಮ ನೀರು ಹಾಕಿ ಬೆಲ್ಲನ ಕಾಯಿಸಿ ಅದೆಲ್ಲ ಮೆಲ್ಟ್ ಆದ ನಂತರ ಅದನ್ನು ಬೆಲ್ಲದ ಪಾಕ ಅಂತ ಹೇಳ್ತೀವಿ. ಸೋರ್ಸ್ ಎಲ್ಲ ಇಟ್ಟ ನಂತರ ವೆರಿ ಆರ್ಗ್ಯಾನಿಕ್. ಇದರಲ್ಲಿ ಬೆಲ್ಲ ಸಹ ನಾವು ಫಾರ್ಮರ್ ಹತ್ರ ತೊಗೊಂಡು ಬರೋದು. ಯಾಕೆಂದರೆ ಇವಾಗ ಜಿಗುಟು ಬರಬೇಕು ಅಂದರೆ ಅದಕ್ಕೆ ಏನು ಮಾಡ್ತಾರೆ, ನಾರ್ಮಲಿ ಕಂಪನಿಯಲ್ಲಿ ಸ್ವಲ್ಪ ಶುಗರು ಮತ್ತು ಗ್ಲೂಕೋಸ್ ಆ್ಯಡ್ ಮಾಡ್ತಾರೆ. ನಾವು ಪ್ರಾಸೆಸ್ ಟೈಮಲ್ಲೇ ಜಿಗುಟು ಬರೋಂಗೆ ಜಿಗುಟು ಬೆಲ್ಲನ ತೊಗೊಂಡು ಬರ್ತೀವಿ. ಅದಕ್ಕೆ ತುಂಬ ವರ್ಕೌಟ್ ಮಾಡಿ ಎಲ್ಲ ರಿಸರ್ಚ್ ಎಲ್ಲ ಮಾಡಿ ತುಂಬ ಮಾಡಿದ್ದೀವಿ ಅದಕ್ಕೆ. ಸೊ ಅದಾದ ನಂತರ ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, ಬೆಲ್ಲದ ಹಾಲನ್ನ ಅದರಲ್ಲಿ ಹಾಕ್ತಾರೆ. ಯಾವ ರೀತಿ ಎಷ್ಟು ಕನ್ಸಿಸ್ಟೆನ್ಸಿ ಇದರಲ್ಲಿ ಇಷ್ಟು ಬ್ಯಾಚ್ಗೆ ಇಷ್ಟು ಅಂತ ನಾವು ಹಾಕ್ತೀವಿ. ಪಾಕ ಬರೋ ಟೈಮಿಗೆ ಪಾಕ ಬಂತು ಅಂತ ಹೇಳಬೇಕಾದ್ರೆ ಕಳಕೆ ಬೀಜ ಹಾಕ್ತೀವಿ. ಕಳಕೆ ಬೀಜ ಆಗ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಆಗ್ಬೋದು. ಅದನ್ನು ಹಾಕಿ ಅದನ್ನು ಏನು ಮಾಡ್ತಾರೆ, ಇವಾಗ ನಾನು ನೋಡ್ತಾ ಇದ್ರಲ್ಲ, ಅದನ್ನು ಅವ್ರು ಏನು ಮಾಡ್ತಾರೆ, ಟ್ರೇಲ್ ಹಾಕ್ತಾರೆ. ಟೆಂಪ್ರೇಚರ್ ಇಸ್ ಆಲ್ಮೋಸ್ಟ್ 150 ಡಿಗ್ರಿ ಟೆಂಪ್ರೇಚರಲ್ಲಿ ಇರುತ್ತೆ ಅದು. ಅದನ್ನು ಅವ್ರು ಏನು ಮಾಡ್ತಾರೆ, ತೆಗೆದು ಮತ್ತೆ ಮಿಕ್ಸ್ ಮಾಡಬೇಕು. ಅದರಲ್ಲಿ ಮಿಕ್ಸ್ ಆಗಿರುತ್ತೆ, ಬಟ್ ಮತ್ತೆ ಅದನ್ನು ತೆಗೆದು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅವರು, ಸೊ ದಟ್ ಕನ್ಸಿಸ್ಟೆನ್ಸಿ ಬರಲಿ ಅಂತ. ಅದು ಆರದೇ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿನೂ ಇದನ್ನ ಮಟ್ಟಿರುತ್ತೆ. ಯಾಕಂದರೆ ಅದು ಸ್ವಲ್ಪ ಆರೋಯ್ತು ಅಂದರೆ ಮತ್ತೆ ಮಾಡಲಿಕ್ಕೆ ಆಗೋದಿಲ್ಲ, ಗಟ್ಟಿಯಾಗೋಗ್ಬಿಡುತ್ತೆ. ಆಮೇಲೆ ಅದನ್ನು ನಾವೇನು ಮಾಡ್ತೀವಿ, ತೆಗೆದು ಇದ್ರೊಳಗಡೆ ಮಿಷಿನೆಲ್ಲ ಹಾಕ್ತೀವಿ, ಆಟೋಮೆಟಿಕ್ ಮಿಷಿನಲ್ಲಿ. ಇವಾಗ ಪ್ರೊಸೀಜರ್ ನೋಡ್ತೀರ, ಇದನ್ನು ಮಾಡಿ ಇದ್ರೊಳಗಡೆ ಹಾಕ್ತೀವಿ. ದಿಸ್ ಇಸ್ ಅನ್ ಆಟೋಮೆಟಿಕ್ ಲೈನ್. ಆಟೋಮೆಟಿಕ್ ಮಿಷಿನ್ಗೆ ಏನು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಫೀಡ್ ಇರಬೇಕು. ಇದೊಂಥರ ಬಕಾಸುರ ಇದ್ದಂಗೆ, ಎಷ್ಟು ಕೊಟ್ಟರು ಡೈಜೆಸ್ಟ್ ಮಾಡಿ ಹಾಕ್ತಾನೆ ಇರುತ್ತೆ ಅದು. ಸೊ ಅದು ಕಂಟಿನ್ಯೂಸ್ ಫೀಡ್ ಇರಬೇಕು, ವೇಸ್ಟೇಜ್ ಕಡಿಮೆ ಇರುತ್ತೆ. ಅಲ್ಲೇನಾಗುತ್ತೆ, ಬ್ಲೇಡ್ಸ್ ಕಟ್ ಮಾಡುತ್ತೆ, ಅದು ಬರ್ತಾ ಇರ್ಬೇಕಾದ್ರೆ ಹಂಗಂಗೆ ಕಟ್ ಮಾಡ್ಕೊಂಡು ಹೋಗುತ್ತೆ. ಗ್ಯಾಪ್ ಏನಾರು ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಲ್ಲಿ ಮಧ್ಯದಲ್ಲಿ ಮತ್ತೆ ಗ್ಯಾಪ್ ಬಂದ್ಬಿಡುತ್ತೆ. ಇವಾಗ ನಾವಿಲ್ಲಿ ಮಾಡ್ತಾ ಇರೋದು 25 to 30 ಬರುತ್ತೆ, ಡಿಪೆಂಡಿಂಗ್ ಆನ್ ಇದರಲ್ಲಿ. ಬಟ್ 25 ಗ್ರಾಮ್ಸ್ ಅಂತ ಇಟ್ಕೊಳ್ಳಿ. ಇಲ್ಲಿ 2 ಕಟ್ಟಿಂಗ್ ಆಗುತ್ತೆ, ಒಂದು ಸ್ಟ್ರೇಟ್ ಕಟ್ಟಿಂಗು, ಒಂದು ಕ್ರಾಸ್ ಕಟ್ಟಿಂಗು. ಸ್ಟ್ರೇಟ್ ಕಟ್ಟಿಂಗ್ ಅಂದರೆ ಎಲ್ಲ ಮಧ್ಯದಲ್ಲಿ ಎಲ್ಲ ಹಿಂಗೆ ಕಟ್ ಆಗೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಕಟ್ಟಿಂಗಲ್ಲಿ ನಾವು ಯಾವ ಸೈಜ್ ಸೆಟ್ ಮಾಡಿರ್ತೀವಲ್ಲ, ಯಾವ ಇದ್ರಲ್ಲಿ ಮಾಡಬೇಕು ಅಂತ ಆ ಸೈಜಲ್ಲಿ ಕಟ್ಟಿಂಗ್ ಆಗುತ್ತೆ. ಇವಾಗ ನಾವು ಇದು ಮಾಡಿರೋದು ಸ್ಟ್ರೇಟ್ ಕಟ್ಟಿಂಗು. ಈಗ ನೆಕ್ಸ್ಟ್ ಕ್ರಾಸ್ ಕಟ್ಟಿಂಗಲ್ಲಿ ಬರುತ್ತೆ. ಸೊ ಇದನ್ನು ನಾವು ಮಾಡಿಬಿಟ್ಟು ಇಮಿಡಿಯೇಟಾಗಿ ತೊಗೊಳ್ಳೋ, ಅದು ಕೂಲಿಂಗ್ ಆಗಬೇಕಲ್ಲ. ಸೊ ಈ ಆಟೋಮೆಟಿಕ್ ಮಿಷನಲ್ಲಿ ಫ್ಯಾನ್ ಆಲ್ರೆಡಿ ಅಳವಡಿಸ್ಕೊಂಡಿದ್ದಾರೆ. ಸೊ ನಾವು ಯಾವ ವೆಂಡರ್ಸ್ ಹತ್ರ ಪರ್ಚೇಸ್ ಮಾಡ್ತಾ ಇದ್ದೀವಲ್ಲ, ದೇರ್ ಆಲ್ FSSAI ಲೈಸೆನ್ಸ್ ಹೋಲ್ಡರ್ಸ್ ಆ್ಯಂಡ್ ವಿ ಸ್ಪೆಸಿಫಿಕ್ಲಿ ಆಸ್ ದೆಮ್ ಫಾರ್ ದ ಫುಡ್ ಗ್ರೇಡ್. ಇಲ್ಲೆಲ್ಲ ಜೋಡಿಸ್ಬಿಟ್ಟು ಏನು ಮಾಡ್ತೀವಿ, ಪ್ಯಾಕಿಂಗ್ ಮಿಷಿನಲ್ಲಿ. ದಿಸ್ ಇಸ್ ಕಾಲ್ಡ್ ದ ಪ್ರೈಮರಿ ಪ್ಯಾಕಿಂಗ್, ಆಯಿತಾ. ಸೊ ಈ ಪ್ರೈಮರಿ ಪ್ಯಾಕಿಂಗಲ್ಲಿ ಏನು ಮಾಡ್ತೀವಿ, ಇಟ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ದ ಥಿಂಗ್. ಮ್ಯಾಕ್ಸಿಮಮ್ 60 ಇಡ್ಬೋದು. 1 ನಿಮಿಷದಲ್ಲಿ ಅಂದರೆ 60 ಪೀಸ್ ಪ್ಯಾಕ್ ಆಗಿಬಿಡುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ದಿಸ್ ಇಸ್ ವೇರ್ ಇಲ್ಲೇ ದೆರ್ ಇಸ್ ಅ ಪ್ರಿಂಟರ್ ಆಲ್ಸೋ ಫಿಕ್ಸ್ಡ್ ಇನ್ ಟು ಇಟ್ ವಿಚ್ ವಿಲ್ ಡಿಟರ್ಮೈನ್ ದ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟ್ ಎಲ್ಲ. ಸೊ ಯಾವತ್ತು ನಾವು ಪ್ಯಾಕ್ ಮಾಡ್ತೀವಿ ಆಟೋಮೆಟಿಕ್ಲಿ ಅದು ಪ್ಯಾಕ್ ಮೇಲೆ ಪ್ರಿಂಟ್ ಆಗಿಬಿಡುತ್ತೆ. ದಿಸ್ ಇಸ್ ಕಾಲ್ಡ್ ದ ಫ್ಲೋ ಸರ್ವ್ ಮಿಷಿನ್ ವೇರ್ ಆಟೋಮೆಟಿಕ್ಲಿ ಇಟ್ ಪ್ಯಾಕ್ಸ್ ಟುಗೆದರ್. ಅಬೌಟ್ ಮಿಡ್ ಆಫ್ ಫೆಬ್ರವರಿ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಸಪ್ಲೈ ಮಾಡ್ತಾ ಇದ್ವಿ. ಅರೌಂಡ್ 650 ಸ್ಕೂಲ್ಸ್, ಅರೌಂಡ್ 6 lakhs chickies per month we were supplying. ಅದು ಗೌರ್ಮೆಂಟ್ ಸ್ಕೂಲ್ ಏನು ಅಂದರೆ ಇಟ್ಸ್ ಅ ಪಾರ್ಟ್ ಆಫ್ ದ ಮಿಡ್ ಡೇ ಮೀಲ್ ಇದಿತ್ತು ಪ್ರಾಜೆಕ್ಟು. ಈಗ ಸರ್ಕಾರ ದೇ ಹ್ಯಾವ್ ಸ್ಟಾಪ್ಡ್ ಥಿಂಗ್, ದೇ ಆರ್ ಟೇಕಿಂಗ್ ಓನ್ಲಿ ಬನಾನಾ ಆ್ಯಂಡ್ ಎಗ್. ಸೊ ಹಾಗಾಗಿ ನಾವು ವಿ ಆರ್ ಗೆಟಿಂಗ್ ಇನ್ ಟು ದ ರಿಟೇಲ್ ಮಾರ್ಕೆಟ್. ಶೆಲ್ಫ್ ಲೈಫ್ ಆಲ್ಸೋ ನಾವು ಬರೀ 2 ತಿಂಗಳು ಅಂತ ಹೇಳ್ತೀವಿ, ಸೊ ದ್ಯಾಟ್ ಕ್ಯಾನ್ ಆಲ್ವೇಸ್ ಈಟ್ ಫ್ರೆಶ್. ಬೇರೆಯವ್ರೆಲ್ಲ 6-7 ತಿಂಗಳು ಅಂತ ಹೇಳ್ತಾರೆ. ವಿ ಡೋಂಟ್ ವಾಂಟ್ ಟು ಪ್ರಮೋಟ್ 6-7 ತಿಂಗಳು, ವಿ ವಾಂಟ್ ಟು ಡೂ ಇಟ್ ಓನ್ಲಿ 2 months. ಕೇಳಿಸ್ಕೊಂಡ್ರೆ ಅಲ್ವಾ? ನೀವು ಡಿಸ್ಟ್ರಿಬ್ಯೂಟರ್ಸ್ ಅಥವಾ ರಿಟೇಲರ್ ಆಗಿದ್ದು ಬಲ್ಕ್ ಆಗಿ ಆರ್ಡರ್ ಮಾಡ್ಬೇಕು ಅನ್ಕೊಂಡ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.